ಭೀಮಸೇನ, ನಿನ್ನನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಅಗ್ರಜನವು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ಕರುಣೆಯೇ ದೂಡವೋ. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ಕರುಣೆಯೇ ದೂಡವೋ. ಗರ್ಭಜನಮಯ ನಿರ್ಮಲ ಪ್ರಾಪ್ತವೋ. ಧರ್ಮಜನಮಯ ನಿರ್ಮಲ ಪ್ರಾಪ್ತವೋ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಸಹಿಪುದು ಮನದನು ಕಾಮವ ಕರುಣೆ. ಸಹಿಪುದು ಮನದನು ಕಾಮವ ಕರುಣೆ. ಧರ್ಮದಿಂದ ಜನ ಕಾರ್ಯ ಸಾಧಿಸು ಕೋಮಲ ಹೃದಯನು ಕೊರಗಲು ಸರಿಯೇ. ಧರ್ಮದಿಂದ ಜನ ಕಾರ್ಯ ಸಾಧಿಸು ಕೋಮಲ ಹೃದಯನು ಕೊರಗಲು ಸರಿ. ಸಾರ ಸಾಕ್ಷಿ ನೀನರಿಯದ ಈ ಪರಿ. ಸಾರ ಸಾಕ್ಷಿ ನೀನರಿಯದ ಈ ಪರಿ. ಹೇಗಿಂತು ನೀನಿಂತು ವಿಕೋಪ ಕೆಳವೆ. ಹೇಗಿಂತು ನೀನಿಂತು ವಿಕೋಪ ಕೆಳವೆ. ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿತೆಯ ಕರುಣೆಯೇ ದೂಡವೋ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಇದೀಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುತ್ತಿರುವಿರಲ್ಲ ಅನ್ನುವುದೇ ನನಗೆ ಚಿಂತೆಯಾಗಿರುವುದು. ಆಹಾ, ಏನೀ ಕೋಲಾಹಲ? ಅಣ್ಣ ತಂಗಿ, ಕೃಷ್ಣ ಕೃಷ್ಣ ಮುರಾರಿ ನಂದಕಿಶೋರ ನವನೀತ ಚೋರ ದ್ವಾರಕಿನಾಥ ಶ್ರೀಹರಿ. ನಂದಕಿಶೋರ ನವನೀತ ಚೋರ ದ್ವಾರಕಿನಾಥ ಶ್ರೀಹರಿ. ಶ್ಯಾಮಲ ಕೋಮಲ ಕೃಷ್ಣ ಮುರಾರಿ ಮೋಹನ ಮುರಳೀಧಾರಿ. ನಂದಕಿಶೋರ ನವನೀತ ಚೋರ ದ್ವಾರಕಿನಾಥ ಶ್ರೀಹರಿ. ಚೆಲ್ಲುದನಿಂದ ಭಕ್ತರ ಕಾಯುವ ಗೋವಿಂದ. ನಗೆ ಬೆಳದಿಂಗಳ ಚೆಲ್ಲುದನಿಂದ ಭಕ್ತರ ಕಾಯುವ ಗೋವಿಂದ. ನಲಿಯುತ ಗೋಪಿಯರೆಲ್ಲರೂ ಕೂಡಿ ಹಾಡುತ್ತ ನೀಡುವ ಆನಂದ. ಅಸುರರು ಹೋಗಲು ಕರೆದರೆ ಸುಳೆಯ ತೆರದಿ
ನವನೀತ ಗೋಯ ದ್ವಾರಕಿ ನಾದ ಹರಿ ಕೃಷ್ಣ ಕೃಷ್ಣ ವಾಸುದೇವ. ತಂಗಿ, ಪರಮಾತ್ಮ, ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮಂದನ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತು ಧರ್ಮಂದನ. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ, ಮೊದಲು ಅಣ್ಣನ ಮಾತು ಮುಗಿಯಲಿ. ಹ! ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ಸಂಧಿಯ ವಿಚಾರವು ನಡೆಯಿತು. ನಾನಿಂತೊಡೆಯಲಾರನು ಪ್ರಿಯಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿವೆಲ್ಲವೇ ಭೀಮಸೇನ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಸಂಧಿಯ ವಿಚಾರದಲ್ಲಿ ನಮ್ಮೈವರಿಗೂ ಸೀರೆ ನುಡಿಸಲು ಅಪೇಕ್ಷಿಸಿರುವೆಯಾ? ಯಾದವಾಗ್ರಿಣಿ, ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಟ್ಟು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತವಾದ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮಂದನ, ಸಭೆಯಲ್ಲಿ ನಿನ್ನ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮೊದಲಾದವರೇ. ಓ ದುರ್ಯೋಧನ, ಆತನೂ ಸಹ. ಎನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಕೃಷ್ಣ, ಸಾಧಿಸಿದೆ. ಸಾಧಿಸು, ಬಹಳ ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ಈ ಅಪೌರುಷ ವರ್ತನೆಯ ಪುರಸ್ಕಾರದ ಫಲವನ್ನು ನೀವೇ ಭುಂಜಿಸಿರಿ. ಇದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದ ಬೇಡ. ಸ್ವಲ್ಪ ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಂಬಾಪದಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯಾದ ಹಿಡಂಬಿಯನ್ನು ಆಡುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಟ್ಟು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧವಿರುವ ವಿಷಯವಿರುವುದು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತವಾದ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪಲ್ಲ. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವುದು. ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಏನು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನಾನು ಹೇಳಿದಂತೆ ನನ್ನ ಬಳಿ ಕೈ ಕಟ್ಟಿಕೊಳ್ಳುತ್ತಿದ್ದೆ. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲ, ನೀನು ಕೈ ಕಟ್ಟಿಕೊಟ್ಟು ನನ್ನ ಬಳಿ ಕುಳಿತುಕೊಳ್ಳದವರೆಗೂ ನಾನು ಸಂದೇಶವನ್ನು ತಿಳಿಸುವುದೇ ಇಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಿಲ್ಲ ಭೀಮಸೇನ. ಮತ್ತೆ ನಿನ್ನನ್ನು ಕಂಡರೆ ನನಗೆ ಭಯ. ಇನ್ನು ಗದೆಯನ್ನು ಸ್ವಲ್ಪ ದೂರದಲ್ಲಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿ ಕುಳಿತುಕೊಂಡರೆ ನಿನ್ನ ಪ್ರಿಯವಾದ ಸಂದೇಶವನ್ನು ತಿಳಿಸುವುದು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಸಮೀಪಕ್ಕೆ ಬಾ. ಕ್ಷಣಕಾಲ ಈ ಗದೆಯನ್ನು ಬಿಡೆಯ ನಿನ್ನ ಬಳಿ ಇಟ್ಟುಕೋ. ಯಾಜ್ಞಸೇನೆ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಕಂಡೆಯಾ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನು ಪರಮಾತ್ಮ. ಈ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಯನ್ನು ಭದ್ರವಾಗಿ ಬಂಧಿಸು.
ಇದೇನು ಪರಿಹಾಸ್ಯವಣ್ಣ? ಪರಿಹಾಸವಿಲ್ಲ ಸಹೋದರಿ, ಶತ್ರುಗಳ ಎಡೆ ಮುಡಿಬಿಡಿಸುವುದರಲ್ಲಿ ನೀನು ಬಹಳ ನಿಪುಣೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಸಂಧಿಯನ್ನು ಕೇಳುವ ಇಚ್ಛೆ. ಈ ಸಂಧಿಯನ್ನು ಕೇಳುವ ವಿಚಾರ ನಿನಗಿದ್ದರೆ ಭದ್ರವಾಗಿ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಪ್ರಾಣೇಶ್ವರ, ನಾನೊಂದು ಸಾರಿ ಪರೀಕ್ಷಿಸಲೇ? ನಿನಗೆ ಸಂಧಿ ಕೇಳುವ ವಿಚಾರ ಇದ್ದರೆ ಆಹಾ, ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಅರ್ಜುನ, ಧರ್ಮಪುತ್ರ, ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಳ ಬಂಧಿಸಲು ಅನುವಾಯಿತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರೋ ದುರಾತ್ಮರು? ಮತ್ತಾರು? ಆ ದುರ್ಯೋಧನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನು ಬಂಧಿಸಲು ಅನುವಾದನು. ಅವರಿಗಲ್ಲದೆ ಮತ್ತಾರಿಗೆ ಈ ಕಾರ್ಯ ಮಾಡಲು ಸಾಧ್ಯ? ಪಾಂಚಾಲಿ, ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಂದು ಬೇರೆ ಪ್ರಶ್ನೆಯ ಉತ್ತರವೇ ಇಲ್ಲ ಭೀಮಸೇನ. ನಾವು ಸಹನೆಯಿಂದ ಹೇಳಿ ಕಳಿಸಿರುವ ಸಂದೇಶವನ್ನು ತಿರಸ್ಕರಿಸಿ ಪಾಂಡವ ರಾಯಭಾರಿಯಾದ ಕೃಷ್ಣನನ್ನು ಬಂಧಿಸಲೆತ್ತಿಸಿದ ಆ ದುರ್ಯೋಧನ ದುರಹಂಕಾರಕ್ಕೆ ಶತಾಧಿಕ ಧಿಕ್ಕಾರ. ಇನ್ನು ರಣಾಂಗಣವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಪಾಠವನ್ನು ಕಲಿಸುವುದು ಪ್ರತ್ಯುತ್ತರ. ಇಷ್ಟುವಲ್ಲ ಭೀಮಸೇನ, ನಿನ್ನ ಸನ್ನಾನಕ್ಕೆ ಉತ್ತರವನ್ನು ಕೊಟ್ಟ ಉತ್ತರವೇನು ಗೊತ್ತೇ? ದುಡುಕುತ್ತ ನುಡಿದ ಕೌರವನು ಹಿಡಂಬಾಪತಿಯಕ್ಕೆ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯಕ್ಕೆ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯಕ್ಕೆ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ಯುದ್ಧ ಭೂಮಿಯಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫೋಟದಲ್ಲಿ, ವೀರರಥಿಗಳ ಘೋಷಣೆಯಲ್ಲಿ ದೊರೆಯುವುದೆಂದು ತಿಳಿಸಿದರು. ಪರಮಾತ್ಮ, ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವನೆಂದು. ವಿಫಲವಾಗಲು ಹೇಗೆ ಸಾಧ್ಯ ಧರ್ಮನಂದನ? ಸಫಲವಾಯಿತೆಂದು ತಿಳಿ. ಪಾಂಚಾಲಿ, ನಿನ್ನ 13 ವರ್ಷದ ಹೃದಯದ ದಾವಾಗ್ನಿಯು ದಮನವಾಗುವ ಕಾಲ ಸನ್ನಿಧವಾಗಿರುವುದು. ಬೇಗ ಬಿಚ್ಚು ದೇವಿ, ಬೇಗ ಬಿಚ್ಚು ನನ್ನ ಕರಗಳನ್ನು. ಬೇಡ ಸಹೋದರಿ, ಬೇಡ. ಅಗ್ರಜ, ಧನಂಜಯ, ಬೇಡ ಧನಂಜಯ, ಬೇಡ. ಸಹೋದರರೇ, ವಾಸುದೇವ, ಭೀಮಸೇನ, ನೀನಾದರೂ ಬಿಚ್ಚು ನನ್ನ ಕರಗಳನ್ನು. ಸಾಧ್ಯವಿಲ್ಲಯ್ಯ. ಏಕೆ ಈ ಪರಿಹಾಸ್ಯದ ನಗು? ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಈ ಭೀಮನ ಕ್ರೋಧವೆಂಬ ಜ್ವಾಲೆಯು ಆ ಕೌರವ ಕುನ್ನಿಗಳ ಪಾಲಿಗೆ ಪ್ರಳಯಾಗ್ನಿಯನ್ನು ತೆರಗಿ ಕುರು ಮಹಾಸಮರಾಂಗಣ ಘೋರ ಸ್ಮಶಾನ ಮಾಡಿ ಸಿದ್ಧ ಧರ್ಮ ದ್ರೋಹಿಗಳ ಕೊಬ್ಬಿದೆಯ ಮೆಚ್ಚಿ ದುರ್ಮದಾಂಧರೆದುರೇ ಪಾಂಡವರ ಸಿರಿಯನ್ನೆಲ್ಲ ಕಬಳಿಸಿ ಧರೆಗೆಲ್ಲ ನಾವೇ ಹದಿಗರೆಂದು ಮೆರೆಯುತ್ತಿರುವ
ಕುರುಕುಲದ ನಾಶ ಖಂಡಿತ. ಧರಣಿ ರಾಜ್ಯ ಸಂಪದ ಮದದಿಂದ ಸುಮಕೋಮಲ ಕೃಷ್ಣೆಯನ್ನು ನೋಡಿ ಕೈ ತೋರಿ ತೊಡೆ ತಟ್ಟಿ ಕರೆದ ಆ ದುರಾತ್ಮರನು ಧರ್ಮ ದುರಂದರ ಬಾಹುಬಲ ಪರಿವರ್ತಿತ ಚಂಡಕದೋ ದಂಡದಿಂದ ಭಗ್ನಗೊಳಿಸುವೆನು ಸುಯೋಧನನ ತೊಡೆಯ ಉಗ್ರ ರಣಾಂಗಣಗೋ. ಅಂದು ನಾನು ಪ್ರತಿಜ್ಞೆ ಮಾಡಿದ್ದೆನು. ಈ ದಿನ ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುತ್ತಿರುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ವೀರ ಮಾತೆಯಾದ ಕುಂತಿದೇವಿಯು ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುಷ್ಟ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವರ ಗುಂಡಿಗೆ ಬಿಸಿರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟುವುದು. ನಂತರ ಆ ದುರ್ಯೋಧನನ ತೊಡೆಯನ್ನು ಈ ನನ್ನ ಘನಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ಪ್ರಳಯ ಭಯಂಕರ ವಾಯುನಂದನ ಅಂಜನಾಸುತ ಮಾರುತಿರಾಯ ಸಹಸ್ರಾರು ತುಲಾಭಾರವುಳ್ಳ ಗದಾದಂಡದಿಂದ ಆ ಅದಮನ ಮನವೊಡಗಿಸುವೆನು. ವಾಸುದೇವ, ಭೀಮಸೇನ, ವಾಸುದೇವ, ಭೀಮ, ಇದಕ್ಕೆ ನಿನ್ನ ಪಾದವೇ ಬೆಳೆಯುತ್ತಿದೆ ಎನ್ನ ಆತ್ಮವೀಣ, ಬೆಳೆಯುತ್ತಿದೆ ಎನ್ನ ಆತ್ಮವೀಣ, ಮನಮೋಹನೆ ಸಂಜಿಗನೆ ಮಧುಮೋಹನೆ ಸಂಜಿಗನೆ ಬಾಯಿನ ಮನಸ್ಸಿಗೆ ತುಂಬಿಸಿದೆ. ಸಂಗೀತದ ವಾಣಿ ರಾಣಿ ಸ್ವರ ಸಂಗೀತದ ರಾಣಿ ಸ್ವರ ಸಂಗೀತದ
ಬಾಳಿನ ಭಾಗ್ಯದಲ್ಲಿ ದಿನೇ ಒಲಿದು ಬಂದ ಆರನ ಬಾಳಿನ ಭಾಗ್ಯದಲ್ಲಿ ದಿನೇ ಒಲಿದು ಬಂದ ನಯನ ತಂದೊಳಿಸುವ ನವಿನ ಹೃದಯವೇ ನಯನ ತಂದೊಳಿಸುವ ನವಿನ ಹೃದಯವೇ ನರುತ್ತಬಾ ತಾಳಕ್ಕೆ ಕುಣಿತಬಾ ರಾಗದಿ ಕೊರಗೀತೆ ಗಾದಿ ಬಾಯಿನ ಬಾಳಿನ ಭಾಗ್ಯದ ದುಡಿ ಒಲಿದು ಬಂದ ಸುಯೋಗದ ಸಿರಿ ಬಾಯಿನ ಬಾಳಿನ ಭಾಗ್ಯದಲ್ಲಿ ಒಲಿದು ಬಂದ ಸುಯೋಗದ ಸಿರಿ ನಯನ ಕಂಗು ನಯನ ಕಂಗು ಸುಮಧುರದಲ್ಲಿ ಆಡುವೆನು ತಾಳಕ್ಕೆ ನಲಿಯುವೆನು ನನ್ನ ಆಡಿ ಮರೆಯುವೆನು ಆಡದ ಓ ರಾಜ ನರತಣಿಯೇ ಓ ರಾಜ ಪ್ರಾಣೇಶ್ವರ, ನಾನು ನನ್ನ ಹೃದಯ ಜೀವನ ದರ್ಶನಕ್ಕಾಗಿ 4 ದಿನ ತಂಬಲಿಸಿದ್ದೆ. ಅದು ಈ ದಿನ ಲಭಿಸಿತು ಪ್ರಿಯ. ಸುಂದರಿ, ನಿನ್ನ ದೇವರ ಸಂರಕ್ಷಣೆಯನ್ನು ಹೊಂದಿದ್ದೀನಿ. ಆಹಾ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರಿ? ಪ್ರಾಣೇಶ್ವರ, ನನ್ನ ಸುರಸುರಿ ಕೊಟ್ಟಿರುವೆ. ಇನ್ನು ನನ್ನದಾಗಿ ಏನು ಉಳಿದಿದೆ? ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದ ನಿಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯ ಇಲ್ಲ ಪ್ರಾಣೇಶ್ವರ. ಭ್ರಾಂತು ಪ್ರೇಯಸಿ, ಶೃಂಗಾರವನದಲ್ಲಿ ಸ್ವಾಮಿ ಸಲಾಪದಿ ನೆರವಾ ಚೆಲುವಿನ ವನಲತೆ ಕಾಲವಾ ಮಧುವಾ ಇರಲು ಭ್ರಮರ ಭ್ರಮರ
ದೇಹದ ತಾಪವ ಜೀವಿತ ಬಾಳಲನೆ ಇನಿಯನ ಮನದಲ್ಲಿ ಅನುದಿನ ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯುವುದಕ್ಕೆ ನನ್ನ ಆಸೆ. ಪ್ರಾಣೇಶ್ವರ, ದೇವರ ಪೂಜೆಯನ್ನು ವಹಿಸಿದಾಗ ಭಕ್ತರು ನಿರಾಕರಿಸಬೇಡಿ. ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರು. ನಿಮ್ಮ ಇಚ್ಛೆಯಂತೆಯೇ ನಾನು ನಡೆದುಕೊಳ್ಳಲು ಪ್ರಾಣೇಶ್ವರ. ಪ್ರಿಯ, ಇದು ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ ಪ್ರಾಣೇಶ್ವರ. ಮನಸ್ಸು ದಿನೋ ನನ್ನ ನಿನಗೆ ಬಿಡುಮೋನ ಬಯಸಿರುವೆ ಬಿಡುಮೋನ ಮನಸ್ಸು ತಿನ್ನೋ ನನ್ನ ಪ್ರಾಣೇಶ್ವರ, ಅಭಿಮನ್ಯು, ಓ ನಲ್ಲನೆ ಸವಿ ಮಾತುಂದ ನಾಳೆ
ಪ್ರಾಣವಲ್ಲಭ, ಪ್ರಾಣೇಶ್ವರ, ಅಭಿಮನ್ಯು ಮೂಗ್ಬಟ್ಟು ಅಳ್ಳಾಡ್ದಾಗ ಮನಸ್ಸು ಸ್ವಾಮಿ ಗಾನ ಕೋಗಿಲೆ ಗಾನ ಕೋಗಿಲೆ ಗಾನ ಕೋಗಿಲೆ ಆಗ ಸಾಮ್ರಾಜ್ಯದ ಆಗ ಉಣಿಸಿದೆ ತಣಿಸಿದೆ ಹಾಡಿನಿಂದಲೇ ಉಣಿಸಿದೆ ತಣಿಸಿದೆ ಹಾಡಿನಿಂದಲೇ ಕಾಲ ಕೋಗಿಲೆ ನಮ್ಮ ಈ ಸಂಗಮಕ್ಕೆ ಆಸದ ಸ್ವಾಮಿ ಪ್ರಿಯ ನಮ್ಮ ಈ ಸಂಗಮಕ್ಕೆ ಆಸದ ಗಾನ ಕೋಗಿಲೆ ಮುದ್ದು ಕೋಗಿಲೆ
ಮನ್ಮಥ ಬೀಸಿದ ಎದೆಯಲ್ಲಿ ನಾರತಿಗಾಲ ಮನ್ಮಥ ಬೀಸಿದ ಎದೆಯಲ್ಲಿ ಪ್ರೇಮ ಕೊಟ್ಟ ಕಣ್ಣಲ್ಲೋ ಹೋಗಲೆಲ್ಲ ಬಿರಗದ ಹಾಡೋಣ ಹುಲ ಸ್ವಾಮಿ ಪ್ರೇಮದ ತೊಟ್ಟಿಲಲ್ಲಿ ಹಾಡೋಣ ಹುಲ ಗಾನ ಕೋಗಿಲೆ ನಿನಗೆ ಗಾನ ಕೋಗಿಲೆ ನಿನಗೆ ರಾಗ ಸಾಮ್ರಾಜ್ಯದ ರಾಗ ಸೌಂದರ್ಯದ ಕುಣಿಸಿದೆ ತಣಿಸಿದೆ ಹಾಡಿ ನಿಲ್ಗಲೇ ಕುಣಿಸಿದೆ ತಣಿಸಿದೆ ಹಾಡಿ ನಿಲ್ಗಲೇ ಗಾನ ಕೋಗಿಲೆ ನಿನಗೆ ಅಭಿಮನ್ಯು, ಹೇಳು ಉತ್ತರ. ನನ್ನ ಮೇಲೆ ಕೋಪವೇ ಪ್ರಿಯ? ಏನಕ್ಕೆ ಮಾತನಾಡಿ ಪ್ರಿಯ. ಲೇಟಾಗಿ ಬಂದರೆ ಅದಕ್ಕೆ ಕೋಪ? ಪ್ರಾಣೇಶ್ವರ, ಹೃದಯ ರಾಜನೇ ಮುತ್ತ ನೀಡಲೇ ಸ್ವಾಮಿ. ಸೌಂದರ್ಯ
ಸ್ವಾಮಿ ಅನುರಾಗದ ನವರತಿಯಾಗಿ ಅನಗದ ಸ್ವಾಮಿ ಸ್ವಾಮಿ ಸುಖ ಸವಿತೆ ಮಬನದ ಕೋಗಿಲೆ ಸುಖ ಸವಿತೆ ಮಬನದ ಕೋಗಿಲೆ ಸುಖಮನಾದಿ ಮೆದುವ ಕೈತಲೆ ಸಗನಾನಿಯ ಪ್ರೇಮ ಬಲದ ಕೋಗಿಲೆ ಕವಿ ಪ್ರೇಮ
ಸಂತೋಷವಾಯ್ತೆ ಗಾಂತು. ಕಾಂತೆ ನಿನ್ನಯ ಮನವೋ ಅಡಿಮಾಡುವವೇನೇ ನಿನ್ನಿ ಕರಗಳು. ಆಹಾ. ಕಾಂತೆ ನಿನ್ನಯ ಮನವೋ ಮೋಹಿತ ಎನ್ನಿ, ಕಾಂತೆ ನಿನ್ನಯ ಮನವೋ ಮೋಹಿತ ಎನ್ನಿ, ಅಡಿಮಾಡುವವೇನೇ ನಿನ್ನಿ ಕರಗಳು, ಅಡಿಮಾಡುವವೇನೇ ನಿನ್ನಿ ಕರಗಳು. ಬಾರೆ ಪ್ರೇಯಸಿ ಸಂಗಮಾರೆ ರೂಪಸಿ. ನಾಟ್ಯಕಲಾದರೆ ನಾಯಕಿರೇ ಆವೇಶಗಳು ಆಹಾ. ವಿಜಯ ಪ್ರಿಯ. ನಾಟ್ಯಕಲಾದರೆ ನಾಯಕಿರೇ ಆವೇಶಗಳು 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 ಕಾಂತ ನಿನ್ನಯ ಮನವ ಮೋಹಿಸಿ ಎನ್ನನು, ಅಡಿಮಾಡುವವೇನೇ ನಿನ್ನಿ ಕರಗಳು, ಅಡಿಮಾಡುವವೇನೇ ನಿನ್ನಿ ಕರಗಳು.
ಮನೋಗರೆ ನವದುಲವಂತೆ ನಯನ ಮನೋಗರೆ ನವದುಲವಂತೆ ಅನಂತ ಸುಂದರ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕೌರವ ವೀರನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ನನಗೊಂದು ಬಾರಿ ತೋರಿಸುವ ವಾಸುದೇವ. ನಿನ್ನಿಚ್ಛೆ ಪಾರ್ಥ. ಧನಂಜಯ ಜಯ ಧನಂಜಯ ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭುವಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಮಹಾಸಮರಾಂಗಣ ಬಿಡುವಿನ ಹೃದಯನ್ನು ಗಿರೀಕ್ಷಿಸಿ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ಮೆರೆದಿದೆ ಸೈನ್ಯದ ಮಹಾಪೋರ ಮೆರೆದಿದೆ ಸೈನ್ಯದ ಮಹಾಪೋರ ಜಯವ ಗಳಿಸಿದೊಡೆ ನೀನೆ ಧನ್ಯ ಧನಂಜಯ ಧನಂಜಯ ಶ್ವೇತವಸನಧಾರಿ ಭೀಷ್ಮ ಪಿತಾಮಹನು ಶ್ವೇತವಸನಧಾರಿ ಭೀಷ್ಮ ಪಿತಾಮಹ ರಥರೂಢರಾಗಿ ಹದಾಟಿಯ ನೋಡು ಶ್ವೇತವಸನಧಾರಿ ಭೀಷ್ಮ ಪಿತಾಮಹ ರಥರೂಢರಾಗಿ ಹದಾಟಿಯ ನೋಡು ಆಜಾನುಬಾಹು ಭುಜಬಲಾಢ್ಯನು ಆಜಾನುಬಾಹು ಭುಜಬಲಾಢ್ಯನು ತ್ರಿಜಗವ ವಂದಿತು ನಿಜ ಸ್ತುತಿಯ ತ್ರಿಜಗವೇ ಬಲ್ಲದು ನಿಜ ಸ್ತುತಿಯ ಹನ್ನೊಂದಕ್ಷೋಹಿಣಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರೇ ಹನ್ನೊಂದಕ್ಷೋಹಿಣಿ ಸೈನ್ಯದ ಮುಂದಾಳತ್ವವನ್ನು ವಹಿಸುವೆ ಇಂದು ಅವರ ಗೆದ್ದು ಜಯವ ಸಾಧಿಸು ಇಂದು ಅವರ ಗೆದ್ದು ಜಯವ ಸಾಧಿಸು ಧನಂಜಯ 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 ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭುವಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ
ಜಯವ ಗಳಿಸಿದೋಡೆ ನೀನೆ ಧನ್ಯ, ಜಯವ ಗಳಿಸಿದೋಡೆ ನೀನೆ ಧನ್ಯ. ಧನಂಜಯ 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 ಧನಂಜಯ. ಪಾರ್ಥ, ಕೌರವರ ಚತುರಂಗಬಲ ಸಮೇತವಾದ ಸೈನ್ಯವು ಮಹಾ ಚಂಡಮಾರುತದಂತೆ ಉನ್ಮಿಕ್ತವಾದ ಸಾಗರದಂತೆ ಕಾಣುತ್ತಿದೆ. ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆ ಪರಿಶೀಲಿಸುತ್ತಿರುವನು. ಆತನ ಹಿಂಭಾಗದಲ್ಲಿರುವವನೇ ಶಕುನಿ. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿ ದುರ್ಯೋಧನ ಮಕ್ಕಳಿರುವರು. ಅವರ ರಕ್ಷಣೆಗಾಗಿ ದ್ರೋಣನು ಧನುರ್ಧಾರಿಯಾಗಿ ನಿಂತಿರುವನು. ಇತ್ತ ನೋಡು ಪಾರ್ಥ, ದ್ರೋಣನ ಪಕ್ಕದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಅಶ್ವತ್ಥಾಮನ ಪಾರ್ಶ್ವದಲ್ಲಿ ಶ್ವೇತವಸನಧಾರಿಯಾಗಿ ಅಶ್ವಶೋಭಿತ ರಥದಲ್ಲಿ ಸ್ವರ್ಣಮಯವಾಗಿ ಕುಂತಿರೋನೇ ಕೌರವೇಶ್ವರನ ಮಹಾ ಸೇನಾಧಿಪತಿ ಭೀಷ್ಮನು. ನೆರೆಗೋದಿನಿಂದ ಕಂಗೊಳಿಸುತ್ತಿರುವ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಟುಕು ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ ಅರ್ಜುನ. ಈ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತ ಮಹಾಪುರುಷನಿಗೊಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ಇದೋ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಏಕೆ ಮಿತ್ರ? ನನ್ನ ಜೀವನದಲ್ಲಿ ಅಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏನಾಯ್ತು? ವಿಚಲಿತನಾಗಿರುವ ಏಕೆ? ದಣಿದನಾಭ, ಜನಾರ್ದನ 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 ಮಾಧವ ಮಾಧವ ಮಾಧವ. ವಾಸುದೇವ. ಪಾರ್ಥ, ಜನಾರ್ದನ ಹರಿ ದೀನೋದ್ಧಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ನಾ ಹರಿ ಬೇಡುವೇನು ನಿನ್ನ. ವಾಸುದೇವ. ಪಾರ್ಥ, ಸಾಧಿಸಲೆಂದು ಹರಿ ಯುದ್ಧವನು ನಾ. ವಾಸುದೇವ. ಪಾರ್ಥ, ಸಾಧಿಸಲೆಂದು ಹರಿ ಯುದ್ಧವನು ನಾ. ಸಾಧಿಸಲೆಂದು ಹರಿ ಯುದ್ಧವನು ನಾ. ವಾಸುದೇವ. ಅರ್ಜುನ. ಸಾಧಿಸಲೆಂದು ಹರಿ ಯುದ್ಧವನು ನಾ. ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ನಾ ಹರಿ ಬೇಡುವೇನು ನಿನ್ನ. ಕೊಲ್ಲಲಾರೆನು ಬಂದು ಬಾಂಧವರನು ನಾ. ಕೃಷ್ಣ ಕೃಷ್ಣ ಕೊಲ್ಲಲಾರೆನು ಬಂದು ಬಾಂಧವರನು ನಾ. ಪಾರ್ಥ, ಕೊಲ್ಲಲಾರೆನು ಬಂದು ಬಾಂಧವರನು ನಾ. ಕೊಲ್ಲಲಾರೆನು ಗುರು ಹಿರಿಯರನು ನಾ. ವಾಸುದೇವ. ಪಾರ್ಥ, ಕೊಲ್ಲಲಾರೆನು ಗುರು ಹಿರಿಯರನು ನಾ. ಕೈಲಿರುವ
ಗಾಂಡೀವ ಜಾರಿತು. ವಾಸುದೇವ, ಅರ್ಜುನ, ಕೈಲಿರುವ ಗಾಂಡೀವ ಜಾರಿತು. ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ನಾ ಹರಿ ಬೇಡುವೇನು ನಿನ್ನ ಜನಾರ್ದನ ಜನಾರ್ದನ ಜನಾರ್ದನ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಹಣುಗುತ್ತಿರುವುದು, ಗಾಂಡೀವವು ಕೈಯಿಂದ ಜಾರಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ನೊದಿಸಲು ನನ್ನಿಂದ ಆಗದು ಕೃಷ್ಣ. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಆದರೂ ನಾನು ಈ ಜ್ಞಾತಿವದಿಗೆ ಗುರಿ ಹಿಂಸೆಗೆ ಕೈ ಹಾಕಲಾರೆನು. ನನಗೆ ಈ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸು ಮಿತ್ರ. ಅರ್ಜುನ, ಕುತಸ್ಸಂ ಕಶ್ಮಲವಿದಂ ವಿಷಮೇ ಸಮಪಚ್ಯುತಂ ಅನಾರ್ಯ ದುಶ್ಚಮತ್ಪರ್ಯ ಅನಾರ್ಯ ದುಶ್ಚಮತ್ಪರ್ಯ ಮಮ ಕೀರ್ತಿ ಕರಮರ್ಜುನ ಅರ್ಜುನ. ಇಂತಹ ವಿಷಮ ಅವಸರದಲ್ಲಿ ಈ ಕಶ್ಮಲವಾದ ಭಾವವು ನಿನ್ನಲ್ಲೇಕೆ ಹುಟ್ಟಿದು ಪಾರ್ಥ? ಪಾರ್ಥ, ಫಲ್ಗುಣ, ಧನಂಜಯ, ಕಿರೀಟಿ, ವಿಜಯ, ವಿಕ್ರಮ ಬಿಂಬಿಸ್ತು, ಮಧ್ಯಮ ಪಾಂಡವ, ಅರ್ಜುನ ಎಂಬ ದಶನಾಮಾಂಕಿತವನ್ನು ಪಡೆದ ನೀನು ಅನಾರ್ಯನಂತೆ ವರ್ತಿಸುತ್ತಿರುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ಏಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ಈ ದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಕಥಂ ಭೀ ಸಂಖ್ಯೆ ದ್ರೋಣಂಚ ಮಧುಸೂದನ ಯಶುಭಿಃ ಪ್ರತಿಯೋತ್ಸಾಮಿ ಪೂಜಾ ಹರಿಸೂದನ ಮಧುಸೂದನ ಮಧುಸೂದನ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಲ್ಲವೇ? ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು. ಸ್ವಜನವಧಿಯು ನನಗೆ ಸಮ್ಮತವಿಲ್ಲ ದೇವ. ಯಾರನ್ನು ಯಾರು ಒದಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಈ ದೇಹಕ್ಕೆ ಬಾಲ್ಯ, ಯೌವನ, ವಾದಿತ್ಯಾದಿ ಅವಸ್ಥೆಯು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು, ನೀನು ಹಿಂದೆ ಅನೇಕ ಸಾರಿ ಜನಿಸುವು. ಜನ್ಮ ಮೃತ್ಯು ಆತ್ಮನ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತ್ಯುವಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ,
ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವುದು. ದುಸ್ಸಹ ಶೈತ್ಯಾದಿಕ್ಕಿಂದ ಸರ್ವಾಂಗಗಳು ನಿಶ್ಚೇಷಿತವಾಗಿರುವವು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಅರ್ಜುನ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ, ಕರ್ತವ್ಯಂ ಮಾನವ ಧರ್ಮಂ, ಧರ್ಮ ರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ, ಧರ್ಮ ರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ, ಮರುಳೇ ಮರುಳೇ ಮರುಳೇ. ಸ್ವಧರ್ಮ ಪಾಲನೆಯಲ್ಲಿ ತನ್ನ ಪ್ರಾಣವನ್ನಾದರೂ ತ್ಯಜಿಸಬಹುದು, ಆದರೆ ವರಾಧರ್ಮ ಅವಲಂಬನೆಯು ಮಾನವನಿಗೆ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಅಕೀರ್ತಿ, ಸ್ವಧರ್ಮ ಪಾಲನೆ ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗವೆ. ಆ ಕೀರ್ತಿ ಭಜನ ಎನಿಸುವೆ. ನಿನ್ನಂತ ಸಂಭಾವಿತನಿಗೆ ಆ ಕೀರ್ತಿಯು ಬನಡಕ್ಕಿಂತಲೂ ಘೋರವಾದದು. ಅರ್ಧ ಹಸ್ತಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವಂತೆ. ವಾಸುದೇವ, ಅಪಕೀರ್ತಿಯು ಬರುವುದಂತಿರಲಿ, ಸಾರ್ಥಕ ಕೀರ್ತಿಗೆ ಭರಸಿಡಿಲೊಡೆಸಲೇ, ಬಂಧು ಬಾಂಧವ ಗುರು ಹಿರಿಯರನೇ ಕರೆಕೊಂಡು ಪಾಪದ ಹೊರೆಯ ಶಿರದಿ ಹೊರಲಾರೆನೇ. ಮುಕುಂದ ಮುಕುಂದ ಮುಕುಂದ. ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೀರು, ಧರ್ಮನಾಶವು ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಪಾರ್ಥ, ಕರ್ಮವು ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ವನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಸ್ತ ಚಿತ್ತದಿಂದ ಸಿದ್ಧಿ ಅಸಿದ್ಧ ಸಮಾನ ಭಾವದಿಂದ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಆಸಕ್ತಿ ಸಿದ್ಧಿಗಳಿಂದ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿನಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು. ಅದರ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೆ ಒಡೆಯುವನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವಾಗುವುದು, ಆಗ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ದುಷ್ಟರ ನಾಶ, ಸಜ್ಜನರ ಪಾಲನೆ ನನ್ನ ಉದ್ದೇಶದ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯಥಾ ಯಥಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ, ಅಪ್ಯುತ್ಥಾನಾಂ ಧರ್ಮಸ್ಯ ತದಾನಾತ್ಮಂ ಸಜಮ್ಯಹಂ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ಯಶಸ್ವಿತ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ. ಕಿರೀಟಿ, ನಾನು ಮಾಯಾ ಸ್ವರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವ ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಜಿಸುವೆನು.
ಆಕಾಶವನಿಸಿ ಸರ್ವ ಪ್ರಪಂಚವನ್ನೇ ವ್ಯಾಪಿಸುವನು. ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸವೆಂಬ ರಾಜಪಥದಲ್ಲಿ ನಡೆಸುವನು. ಬಹುರೂಪಾತ್ಮಕದ ಪ್ರಭಾವ ಪ್ರಳಯ ಉದಯ ವಿನಾಶಗಳಲ್ಲಿ ನಾನೇ ಕರಡನು. ನೀರಿನಲ್ಲಿ ರಸಾತ್ಮಕ ನಾನು, ಸೂರ್ಯ ಚಂದ್ರೆಯ ಕಾಂತಿಯು ನನ್ನದು, ಮನುಷ್ಯನಲ್ಲ ಪೌರುಷವು ನನ್ನದು, ವೇದಗಳಲ್ಲಿ ಸಾಮವು, ಉದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವು ನಾನಾಗಿರನು. ಇನ್ನು ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ತುತಿ ಪ್ರಳಯಗಳು ಉಂಟಾಗುವು. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ಇದೆಂತಹ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಭಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ಬದನವೆಲ್ಲಿ? ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತೋ ದೇವಾ. ಕಿಂಕರನ ಪರೆಯೋ ಕರುಣಾಮೂರ್ತಿ, ಇಲ್ಲ ಸೌಮ್ಯ ರೂಪವತೋ ಶರಣೋ ಶರಣೋ ಗಿರಿಧಾರಿ ಗಿರಿಧಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದೆ, ಜೋಡಿಸಿ ಕರಗಳ ಬೇಡುವೆ ಚರಣದೆ. ಮಾಡು ಕೃಪೆಯನು ಪಾಮರನೋಳು, ಮಾಡು ಕೃಪೆಯನು ಪಾಮರನೋಳು. ಪ್ರೀತಿಯ ಭೀಕರ ರೂಪದ ಬೇಗೆಯ ಸಹಿಸೆ, ಭೀಕರ ರೂಪದ ಬೇಗೆಯ ಸಹಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ಭಯವನ್ನು ಬಿಡು ಪ್ರಾಣಸಕ. ಶಂಖಚಕ್ರ ಗದಾಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರವಾದ ಅಂತೆಯೇ ನಿನ್ನ ನೌಕೆಯು ದಡ ಮುಟ್ಟಲಿ. ತೆಗೆದುಕೋ ನಿನ್ನ ಧನುರ್ಬಾಣಗಳು, ಸಮರ ಗೀತೆಯನ್ನು ಮೊಳಗಿಸು. ಆಜ್ಞೆ ಮಾಧವ.
ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾಯಕ ಹರೇ